ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇದು ನನ್ನ ಅಕ್ಕನ ಎಂಗೇಜ್ಮೆಂಟ್ ವ್ಲಾಗು. ಸೊ ನನ್ನ ಅಕ್ಕಂಗೆ ಮೆಹಂದಿ ಹಾಕ್ಸೋಣ ಅಂತ ನಮ್ಮನೆ ಹತ್ರ ಇರೋ ನಿಯರ್ ಮೆಹಂದಿ ಶಾಪ್ ಹತ್ರ ಕರ್ಕೊಂಡೋಗಿ ಮೆಹಂದಿ ಹಾಕ್ಸ್ತಾ ಇದ್ವಿ. ಸೊ ಈ ಮೆಹಂದಿಗೆ ಅವ್ರು 600 ರೂಪೀಸ್ ಕಾಸ್ಟ್ ಮಾಡಿ ಪೇ ಮಾಡಿಸ್ಕೊಂಡ್ರು. ಚೆನ್ನಾಗಿದೆ ಅನಿಸ್ತು, ಬಟ್ ನಮ್ಮ ಅಕ್ಕಂಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ಸೊ ಹಾಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಬಾವವ್ರ ಎಂಗೇಜ್ಮೆಂಟಿಗೆ ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ರು. ಹಾಯ್ ಮಾಡಿ ಅಂದರೆ ಮುಖ ತೋರಿಸ್ದಂಗೆ ಹಾಯ್ ಮಾಡ್ತಾರೆ. ಸೊ ಹಂಗೋ ಹಿಂಗೋ ಅವ್ರನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅವ್ರ ಮುಖ ತೋರ್ಸೋಕ್ಕೆ ಕರ್ಕೊಂಡೋದ್ರೆ ಮುಖ ತೋರಿಸಿ ಅಂದರೆ ಶೈ ಆಗ್ತಾರೆ. ಸೊ ಇವನವ್ರ ಅಕ್ಕನ ಮಗ ಪುಟಾಣಿ. ಸೊ ಹಾಗೆ ನಮ್ಮ ಅಣ್ಣ ನಮ್ಮ ಬಾವನ ಜೊತೆಗೆ ಹೆಲ್ಪ್ ಮಾಡ್ತಾಯಿದ್ರು ಡೆಕೋರೇಷನಿಗೆ. ಸೊ ಹಿಯರ್ ದ ಫೈನಲ್ ಲುಕ್ ಅಂದರೆ ನೋಡಿ, ಸಾಕತ್ತಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ಡೇ ಎಂಗೇಜ್ಮೆಂಟಿಗೆ ಅಕ್ಕ ಬಾವ ರೆಡಿಯಾಗಿದ್ದರು, ಎಲ್ಲರೂ ಬಂದಿದ್ದರು, ಚೆನ್ನಾಗಿ ಅನಿಸ್ತಿತ್ತು. ಹಾಗೆ ರಿಂಗ್ ಎಕ್ಸ್ಚೇಂಜ್ ಮಾಡೋ ವಿಡಿಯೋನ ಮರ್ತೋಯ್ತು ಮಾಡೋದು. ಸೊ ಅವ್ರ ಫ್ರೆಂಡ್ ಒಂದು ಪುಟಾಣಿ ವಿಡಿಯೋ ಮಾಡ್ಕೊಳ್ಳುವಾಗ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮ ಅಕ್ಕ ಅಂತೂ ತುಂಬ ಖುಷಿಯಾಗಿದ್ದರು, ನನಗೂ ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ದಕ್ಕೆ. ಅಕ್ಕನ ಖುಷಿನೇ ನಮ್ಮ ಖುಷಿ ಅಲ್ವಾ. ಅವ್ರು ಖುಷಿ ಪಟ್ಟಂಗೆ ಎಂಗೇಜ್ಮೆಂಟು ಒಂದು ಪುಟ್ಟು ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ಅಕ್ಕಂಗೂ ಖುಷಿ ಆಯಿತು. ಸೊ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸೊ ಬ್ಯುಸಿ ಇತ್ತು. ಸೊ ಫಂಕ್ಷನ್ ಎಲ್ಲ ಆದಮೇಲೆ ನಮ್ಮ ಅಕ್ಕಂಗೂ ಬಾವಂಗೂ ಅವ್ರ ಅಕ್ಕ ಶಾಸ್ತ್ರ ಮಾಡ್ತಿದ್ರು. ಗಂಡನ ಮನೆಯಿಂದ ಹೆಣ್ಣಿಗೆ ಮಡ್ಲಕ್ಕಿ ತುಂಬೋ ಶಾಸ್ತ್ರ ಮಾಡ್ತಾರಲ್ಲ ಅದು. ಬಟ್ ನನಗೂ ಅಷ್ಟು ಐಡಿಯಾ ಇಲ್ಲ ಅವ್ರು ಏನು ಶಾಸ್ತ್ರ ಮಾಡ್ತಿದ್ದಾರೆ ಅಂತ. ಸೊ ಮಡ್ಲಕ್ಕಿ ತುಂಬೋ ಶಾಸ್ತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಶಾಸ್ತ್ರ ಎಲ್ಲ ಮುಗೀತು. ಹಾಗೆ ಆ ಮಿಡಲ್ ಗ್ಯಾಪಲ್ಲಿ ಫೋಟೋ ಎಲ್ಲ ತೊಗೊತಾಯಿದ್ರು. ಸೊ ಅಕ್ಕ ಸ್ವಲ್ಪ ಸ್ಟ್ರೆಸ್ ಆಗಿದ್ರು, ಇಲ್ಲ ನರ್ವಸ್ ಆಗಿದ್ರು ಗೊತ್ತಿಲ್ಲ. ನಮ್ಮ ಭಾವ ಅಂತೂ ಒಂಚೂರು ಸ್ಮೈಲ್ ಮಾಡಲ್ಲ, ಅಷ್ಟೇ ಮೋನೋ ಆ್ಯಕ್ಟಿಂಗ್. ಅವರು ನೋಡೋದು, ಕಣ್ಮುಚ್ಚೋದು, ಪಿಳ ಪಿಳ ಅನ್ನೋದು ಅಷ್ಟೇ. ಸೊ ಆಮೇಲೆ ನಮ್ಮ ಮಾವನು ಅಕ್ಕಂಗೆ ಮಡ್ಲು ತುಂಬೋ ಶಾಸ್ತ್ರ ಮಾಡ್ತಾಯಿದ್ರು. ನಮ್ಮ ಮಾವ ಅಂದರೆ ನನ್ನ ಚಿಕ್ಕಮ್ಮನ ಮಗಳ ಗಂಡ ಅವರು. ಸೊ ಆಮೇಲೆ ನಮ್ಮ ಬಾವರ ಅಕ್ಕ ಮತ್ತೆ ಇನ್ನೊಂದು ಶಾಸ್ತ್ರ ಮಾಡ್ತಾಯಿದ್ರು ಕೊನೆಯದಾಗಿ. ಶಾಸ್ತ್ರ ಎಲ್ಲ ಸರಾಗವಾಗಿ ನಡೀತಾಯಿತ್ತು. ಆಮೇಲೆ ಏನಾಯಿತು ಅಂತ ನೀವೇ ಯೋಚನೆ ಮಾಡಿ, ಕಮೆಂಟ್ ಮಾಡಿ ಏನಾಯಿತು ಅಂತ. ಹಾಗೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಅವ್ರ ಅಕ್ಕಂದಿರಿಬ್ಬರು ಗಂಡು ಹೆಣ್ಣಿಗೆ ಕೊನೆಯದಾಗಿ ಆರತಿ ದೃಷ್ಟಿ ತೆಗಿಯೋದು ಇಲ್ಲ ಆರತಿ ತೆಗಿಯೋದು ನಂಗೆ ಐಡಿಯಾ ಇಲ್ಲ. ಅದೆಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಿದ್ವಿ, ಚೆನ್ನಾಗಿತ್ತು ಊಟ. ಇವ್ರು ನಮ್ಮ ಅಕ್ಕನ ಫ್ರೆಂಡ್ ಕೃಷ್ಣ. ಎಂಗೇಜ್ಮೆಂಟ್ ವಿಡಿಯೋದಲ್ಲಿ ಹುಡುಗ ಹುಡುಗಿ ಫೋಟೋ ಇಲ್ಲಾಂದರೆ ಚೆನ್ನಾಗಿರುತ್ತಾ, ಅದಕ್ಕೆ ಹಾಕಿದ್ದೀನಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.